Hi all, Jay Prakash here, Managing Director, Jai Hind Group of Institutions. So my dear SSLC students, ನಮ್ಮ ಎಲ್ಲ ಪ್ರೀತಿಯ SSLC ಮಕ್ಕಳೇ, ಸೊ 2024-25 ಈ ಬ್ಯಾಚ್ ಅಲ್ಲಿ ಓದ್ತಾ ಇರೋಂತ SSLC ಮಕ್ಕಳಿಗೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ SSLC ಎಕ್ಸಾಮಿನೇಷನ್ ಮಾರ್ಚ್-ಏಪ್ರಿಲ್ 2025 ಎಕ್ಸಾಮಿನೇಷನ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಮಾರ್ಚ್ 21 ಎಕ್ಸಾಮ್ ಶುರುವಾಗುತ್ತೆ. ಏಪ್ರಿಲ್ 4ನೇ ತಾರೀಕು ಎಕ್ಸಾಮಿನೇಷನ್ ಫಿನಿಶ್ ಆಗುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಜನವರಿ ತಿಂಗಳಲ್ಲಿ 15 ದಿನ, ಫೆಬ್ರವರಿ 28 ಪ್ಲಸ್ ಮಾರ್ಚ್ ಅಲ್ಲಿ ಒಂದು 17 ಡೇಸ್. ಸೊ ಓವರ್ ಆಲ್ ಮೂರನ್ನೂ ನೀವು ಆಡ್ ಮಾಡಿದ್ರೆ ನಿಮ್ಗೆ ಇನ್ನು ಮಿನಿಮಮ್ 60 ಡೇಸ್ ಇದೆ. ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ 60 ಡೇಸ್ ಇದೆ ನಿಮ್ಗೆ. ಸೊ ಈ 60 ಡೇಸ್ ಅಲ್ಲಿ ನಿಮ್ಗೆ ಸಾಕಷ್ಟು ಪ್ರಿಪರೇಟರಿ ಎಕ್ಸಾಮ್ಸ್ ಗಳು ನಡೆಯುತ್ತೆ. ಸ್ಕೂಲ್ಗಳಲ್ಲಿ ಟ್ಯೂಷನ್ಸ್ ಗಳಿಗೆ ಹೋಗ್ತಿದ್ರೆ ಟ್ಯೂಷನ್ಸ್ ಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್, ಫೇರ್ವೆಲ್, ಪ್ರತಿಯೊಂದು ಇವೆಂಟ್ಸ್ ಇರುತ್ತೆ. ಸೊ ಈ 60 ಡೇಸ್ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ರಿವಿಷನ್ ಮಾಡಿ, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಓದೋದಕ್ಕೆ ಟೈಮ್ ನ ಡೆಡಿಕೇಟ್ ಮಾಡಿ, ರಿವಿಷನ್ ಜಾಸ್ತಿ ಮಾಡ್ಬೇಕೀಗ. ಓಕೆ, ಸೊ ಟೈಮ್ ನ ವೇಸ್ಟ್ ಮಾಡಬೇಡಿ, ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹೋಗಿ ಹೊರಗಡೆ ತಿನ್ನೋದು, ಫಂಕ್ಷನ್ಸ್ ಗಳಿಗೆ ಹೋಗೋದು, ಇಲ್ಲ ಹೊರಗಡೆ ಪಾನಿಪುರಿ, ಮಸಾಲೆ ಪುರಿ, ಅಲ್ಲಿ ಇಲ್ಲಿ ಮೆಕ್ಡೊನಾಲ್ಡ್ಸ್, ಅಲ್ಲಿ ಇಲ್ಲಿ ಹೋಗಿ KFC, ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ತಿನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ 60 ಡೇಸ್ ನೀವು ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕು. ಸೊ ಈ 60 ಡೇಸ್ ನಿಮ್ಮ ಗಮನ ಎಲ್ಲ ಸ್ಟಡೀಸ್ ಕಡೆ ಇರಬೇಕು. ಸೊ ಎಕ್ಸಾಮಿನೇಷನ್ ಟಿಪ್ಸ್ ಮತ್ತೆ ಯಾವ ರೀತಿ ಓದಬೇಕು ನೆಕ್ಸ್ಟ್ 60 ಡೇಸ್, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಸಬ್ಜೆಕ್ಟ್ಸ್ ಅನ್ನ, ಸೊ ಅದನ್ನ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಹೇಳ್ತಾ ಇರೋದಂದ್ರೆ ನಿಮ್ಗೆ ಮಾರ್ಚ್ 21 ಇಂದ ಎಕ್ಸಾಮ್ ಶುರು ಆಗುತ್ತೆ. ಏಪ್ರಿಲ್ 4 ನಿಮ್ಮ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ ಜಸ್ಟ್ ಹಾರ್ಡ್ಲಿ ನಮ್ಗೆ 60 ಡೇಸ್ ರಫ್ಲಿ ಇದೆ. ಸೊ ಸೀರಿಯಸ್ನೆಸ್ ಎಲ್ಲರಿಗೂ ಈಗ ಸ್ಟಾರ್ಟ್ ಆಗ್ಲೇಬೇಕು. ಸೀರಿಯಸ್ನೆಸ್ ಬಂದಿಲ್ಲ ಅಂದ್ರೆ, ಸೀರಿಯಸ್ನೆಸ್ ಬಂದಿರೋರಿಗೆ ಗುಡ್. ಸೊ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ 60 ಡೇಸ್, ಜಸ್ಟ್ 60 ಡೇಸ್ ಇದೆ. ನೆಕ್ಸ್ಟ್ 60 ಡೇಸ್ ನಿಮ್ಗೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಿಮ್ಗೆ ದೇವರು ನಿಮ್ಗೆಲ್ಲರಿಗೂ ಬ್ಲೆಸ್ ಮಾಡ್ಲಿ. ಸೊ ಹಾರ್ಡ್ ವರ್ಕ್ ಮಾಡೋ ರೀತಿ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು.